ಕದನ ವಿರಾಮ ಹೆಸರಿಗಷ್ಟೇನಾ? ಇಸ್ರೇಲ್ನಿಂದ ನಿಲ್ಲದ ದಾಳಿ, ಲೆಬನಾನ್ ಮೇಲೆ ಅಟ್ಯಾಕ್, 300ಕ್ಕೂ ಹೆಚ್ಚು ಮಂದಿ ಸಾವು. ಕದನ ವಿರಾಮ ಇಸ್ರೇಲ್ಗಿಲ್ವಾ? ಇರಾನ್ ತಿರುಗೇಟೇನು? ಇದು ಕದನ ವಿರಾಮದ ಸುದ್ದಿ. ಕದನ ವಿರಾಮ ಅಂತ ಹೇಳಿ ಅಮೆರಿಕ ಹೇಳ್ಕೊಂಡಿತ್ತು. ಅದರ ಬೆನ್ನಲ್ಲೇ ಇರಾನ್ ಕೂಡ ಅಧಿಕೃತವಾಗಿ ನಾವು ಕಂಡೀಷನ್ ಹಾಕಿದ್ವಿ, ಅದಕ್ಕೆ ಅಮೆರಿಕ ಒಪ್ಕೊಂಡಿದೆ ಅಂತ ಹೇಳಿತ್ತು. 2 ವಾರ ಸಮಯವನ್ನು ಕೇಳಲಾಗಿತ್ತು ಅಮೆರಿಕಾದಿಂದ. ಬಟ್ ಕದನ ವಿರಾಮ ಘೋಷಣೆಯಾದ 24 ಗಂಟೆ ಒಳಗೆ ದಾಳಿಯನ್ನ ಇಸ್ರೇಲ್ ಮಾಡಿದೆ. ಇಸ್ರೇಲ್ನಿಂದ ಲೆಬನಾನ್ ಮೇಲೆ ದಾಳಿ ನಿಲ್ತಾ ಇಲ್ಲ. ಇರಾನ್ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದೆ, ಹಿಂಗೆ ಮಾಡಿದ್ರೆ ನಾವು ಮುಂದೆ ಪ್ರತಿ ದಾಳಿಯನ್ನ ಮಾಡಬೇಕಾಗುತ್ತೆ, ಮುಂದೆ ದಾಳಿ ಮಾಡಬಾರ್ದು ಅಂತಾನೂ ಕೂಡ ಇರಾನ್ ಒಂದು ಕಂಡೀಷನ್ ಅನ್ನ ಅಮೆರಿಕ ಮುಂದೆ ಇಟ್ಟಿತ್ತು. ಇಲ್ಲಿ ಮತ್ತೆ ಇಸ್ರೇಲ್ ದಾಳಿಯನ್ನ ಮುಂದುವರೆಸಿರೋದ್ರಿಂದ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಆದರೂ ಇಸ್ರೇಲ್ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿಲ್ಲ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿಯನ್ನ ಮಾಡಿದೆ. ಇಸ್ರೇಲ್ ನಡೆ ಖಂಡಿಸಿ ಮತ್ತೆ ಹರ್ಮೂಜ್ ಅನ್ನ ಇರಾನ್ ಮುಚ್ಚಿದೆ. ಹರ್ಮೂಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ಸಾಗಿದೆ. ಕದನ ವಿರಾಮ ಘೋಷಿಸಿದ 24 ಗಂಟೆಗಳಲ್ಲೇ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆ ಜಗತ್ತು ಸ್ವಲ್ಪ ನಿರಾಳವಾಗಿತ್ತು ಕದನ ವಿರಾಮ ಅಂತ ಅಧಿಕೃತವಾಗಿ ಘೋಷಣೆ ಆದ್ಮೇಲೆ. ಆದ್ರೆ ಪರಿಸ್ಥಿತಿ ಮತ್ತೆ ಉದ್ವಿಗ್ನಗೊಳ್ತಿರೋದ್ರಿಂದ ಮತ್ತೆ ಜಾಗತಿಕವಾಗಿ ಆತಂಕ ಇದೆ. ಕದನ ವಿರಾಮ ಉಲ್ಲಂಘನೆ ಅಂತ ಹೇಳಿ ಹರ್ಮೂಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದೆ. ಹರ್ಮೂಜ್ನಲ್ಲಿರುವಂತಹ ಹಡಗುಗಳ ಮೇಲೆ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ನು ಇರಾನ್ನ ಈ ನಡೆಗೆ ಅಮೆರಿಕ ಮತ್ತೆ ಕೆಂಡಾಮಂಡಲವಾಗಿದೆ. ತಕ್ಷಣವೇ ಹರ್ಮೂಜ್ ಓಪನ್ ಮಾಡಬೇಕು ಅಂತ ಹೇಳಿ ಅಮೆರಿಕ ಆಗ್ರಹವನ್ನ ಮಾಡಿದೆ. ಇಲ್ಲಿ ಹರ್ಮೂಜ್ ರೀಓಪನ್ ಮಾಡಬೇಕು ಅಂತಾನೆ ಅಮೆರಿಕ ಇಷ್ಟು ದಿನಗಳ ಕಾಲ ಯುದ್ಧ ಆರಂಭ ಆದಾಗಿನಿಂದ ಒತ್ತಡವನ್ನ ಹೇರ್ತಾ ಇದ್ದಿದ್ದು. ಆದರೆ ಯಾವಾಗ ಇಸ್ರೇಲ್ ಕದನ ವಿರಾಮದ ಮಾತುಗಳನ್ನು ಆಡಿದ ಮೇಲೂ ಕೂಡ ಲೆಬನಾನ್ ಮೇಲೆ ಕ್ಷಿಪಣಿ ದಾಳಿಯನ್ನ ನಿರಂತರವಾಗಿ ಮಾಡ್ತಾ ಇದೆ, ಇರಾನ್ ಇದನ್ನ ಸಹಿಸಿಕೊಂಡಿಲ್ಲ. ಯಾಕೆ ಇಲ್ಲಿ ರಾಜಿ ಸಂಧಾನ ತರ ಮಾಡಿಕೊಂಡು ಕದನ ವಿರಾಮ ಮಾಡ್ಕೊಂಡಿದ್ದು, ನಾವು ಮತ್ತೆ ನಮ್ಮ ಹರ್ಮೂಜ್ ಜಲಸಂಧಿಯನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಬಂದ್ ಮಾಡಿದೆ. ಮತ್ತೆ ಇದರಿಂದ ಅಮೆರಿಕ ಕೆರಳಿದೆ. ಈ ಕೂಡಲೇ ಅದನ್ನ ಓಪನ್ ಮಾಡಿ ಅಂತ ಕೇಳ್ತಾ ಇದೆ. ಬಟ್ ಇಸ್ರೇಲ್ನ ಈ ನಡೆ ಬಗ್ಗೆ ಈಗ ಅಮೆರಿಕ ಯಾವ ತರ ಇಸ್ರೇಲ್ಗೆ ತಿಳಿ ಹೇಳುತ್ತೆ, ಅಥವಾ ಇರಾನ್ ಇದಕ್ಕೆ ಪ್ರತಿ ದಾಳಿಯನ್ನ ಮುಂದುವರೆಸಿದ್ರೆ ಅಲ್ಲಿ ಕದನ ವಿರಾಮ ಅಂತ ಆಗಲ್ಲ, ಮತ್ತೆ ಯುದ್ಧ ಕಂಟಿನ್ಯೂ ಆದಂಗೆ ಆಗುತ್ತೆ. ಇಡೀ ಜಗತ್ತೇ ಇದೀಗ ಈ ವಿಷಯವಾಗಿ ಆತಂಕದಲ್ಲಿದೆ. ಇನ್ನು ಹರ್ಮೂಜ್ ಜಲಸಂಧಿ ಮತ್ತೆ ಬಂದ್ ಹಿನ್ನೆಲೆಯಲ್ಲಿ 426 ತೈಲ ಹಡಗುಗಳು, 53 LPG ಹಡಗುಗಳು ಅಲ್ಲಿ ಲಾಕ್ ಆಗಿದೆ. ಪರ್ಷಿಯನ್ ಕೊಲ್ಲಿಯಲ್ಲೇ ಹಡಗುಗಳು ಉಳ್ಕೊಂಡಿವೆ. ಹರ್ಮೂಜ್ ದಾಟೋದಕ್ಕೆ ಪ್ರಯತ್ನ ಪಟ್ರೆ ಇರಾನ್ ಕಡೆಯಿಂದ ದಾಳಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಾಗಾಗಿ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿದೆ. ಮುಂದೆ ಹೋದ್ರೆ ಇರಾನ್ ನಿಂದ ಅಟ್ಯಾಕ್ ಆಗುವಂತ ಭೀತಿ ಇದೆ. ಹರ್ಮೂಜ್ ದಾಟೋದಕ್ಕೆ ಪ್ರಯತ್ನ ಪಟ್ರೆ ದಾಳಿಯ ಎಚ್ಚರಿಕೆ ಇರೋದ್ರಿಂದ ಅಲ್ಲೇ ಲಾಕ್ ಆಗಿದಾವೆ. ಆತಂಕದಲ್ಲೇ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿದೆ. ಇನ್ನೊಂದ್ ಕಡೆ ಅಮೆರಿಕ ಮತ್ತೆ ಒತ್ತಡ ಹಾಕ್ತಾ ಇದೆ, ಮತ್ತೆ ಯಾಕೆ ಕ್ಲೋಸ್ ಮಾಡಿದಿರಾ, ಅದನ್ನು ಓಪನ್ ಮಾಡಿ ಅಂತ. ಇನ್ನೊಂದ್ ಕಡೆ ಇಸ್ರೇಲ್ ಕಂಟಿನ್ಯೂಸ್ ಆಗಿ ಲೆಬನಾನ್ ಮೇಲೆ ದಾಳಿ ಮುಂದುವರೆಸಿದೆ. ಇರಾನ್ ಇಂದ ಇದನ್ನ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ತನ್ನ ಪವರ್ ಪಾಯಿಂಟ್ ಅಂತಂದ್ರೆ ಹರ್ಮೂಜ್ ಜಲಸಂಧಿ, ಅದನ್ನ ಮತ್ತೆ ಕ್ಲೋಸ್ ಮಾಡಿ ಇಟ್ಕೊಂಡಿದೆ. ಇನ್ನು ಇಸ್ರೇಲ್ ದಾಳಿಗೆ ಲೆಬನಾನ್ ಕೌಂಟರ್ ಅನ್ನ ಮಾಡಿದೆ. ಇಸ್ರೇಲ್ನ ಹಲವೆಡೆ ಲೆಬನಾನ್ ದಾಳಿ ಮಾಡಿದೆ. ಉತ್ತರ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾಗಳ ದಾಳಿ ಆಗಿದೆ. ರಾಕೆಟ್ ಹಾಗೇನೆ ಡ್ರೋನ್ಗಳಿಂದ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇಸ್ರೇಲ್ ಏನ್ ಹೇಳ್ತಿದೆ ಈ ಕದನ ವಿರಾಮದ ಬಗ್ಗೆ ಅಂತಂದ್ರೆ, ಈ ಕದನ ವಿರಾಮ ವ್ಯಾಪ್ತಿಯಲ್ಲಿ ಲೆಬನಾನ್ ಬರಲ್ಲ, ಹಂಗಾಗಿ ನಾವು ದಾಳಿಯನ್ನ ಮುಂದುವರೆಸಿದ್ದೀವಿ ಅಂತ ಹೇಳ್ತಾ ಇದೆ. ಬಟ್ ಇರಾನ್ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ಅಮೆರಿಕ ಈ ವಿಷಯವಾಗಿ ಯಾವ ತರ ನಿರ್ಧಾರವನ್ನ ತಗೊಳ್ಳುತ್ತೆ ಅನ್ನೋದು ಇವಾಗ ಕುತೂಹಲ. ಇನ್ನು ಇಸ್ರೇಲ್ ಲೆಬನಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ರೆ ಲೆಬನಾನ್ ಕೂಡ ಪ್ರತಿರೋಧವನ್ನ ತೋರಿಸ್ತಾ ಇದೆ. ಪ್ರತಿ ದಾಳಿಯನ್ನ ಇಸ್ರೇಲ್ ಮಾಡ್ತಾ ಇದೆ. ಇಸ್ರೇಲ್ನ ಹಲವೆಡೆ ಲೆಬನಾನ್ ನಿಂದನೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಉತ್ತರ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾಗಳು ದಾಳಿಯನ್ನ ಮಾಡಿದ್ದಾರೆ. ರಾಕೆಟ್ ಮತ್ತೆ ಡ್ರೋನ್ಗಳಿಂದ ಅಟ್ಯಾಕ್ ಅನ್ನ ಮುಂದುವರೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಇರಾನ್ಗೆ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಜವಾದ ಒಪ್ಪಂದವಾಗುವವರೆಗೂ ಸೇನೆ ಅಲ್ಲೇ ಇರುತ್ತೆ, ಕೊಲ್ಲಿಯಲ್ಲೇ ನಮ್ಮ ಸೇನೆ ಉಳಿಯುತ್ತೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಸುತ್ತಮುತ್ತ ನಮ್ಮ ಸೇನೆ ಇರುತ್ತೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಒಪ್ಪಂದ ಫೈನಲ್ ಆಗದಿದ್ರೆ ದಾಳಿ ಎಚ್ಚರಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಸೊ ಈಗ ಕದನ ವಿರಾಮ ಅಂತ ಹೇಳಿ ನಿಟ್ಟಿಸಿರು ಬಿಡುವಂತ ಸಂದರ್ಭದಲ್ಲೇ ಮತ್ತೆ ಈಗ ಟ್ರಂಪ್ ಇರಾನ್ ಸುತ್ತಮುತ್ತ ನಮ್ಮ ಸೇನೆ ಇರುತ್ತೆ, ಒಪ್ಪಂದ ಫೈನಲ್ ಆಗೋ ತನಕ ನಾವಂತೂ ಸೇನೆಯನ್ನ ವಾಪಸ್ ಕರೆಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇರಾನ್ನ ಒಂದು ಕಂಡೀಷನ್ ಇದು ಕೂಡ ಆಗಿತ್ತು, ತನ್ನ ಸೇನೆಯನ್ನ ಅಮೆರಿಕ ವಾಪಸ್ ಕರೆಸ್ಕೊಳ್ಬೇಕು ಅಂತ ಹೇಳಿ. ಒಪ್ಪಂದ ಆಗೋ ತನಕ ಅದು ಸಾಧ್ಯ ಇಲ್ಲ, ಕೊಲ್ಲಿಯಲ್ಲೇ ನಮ್ಮ ಸೇನೆ ಇರುತ್ತೆ ಅಂತ ಟ್ರಂಪ್ ಹೇಳೋದ್ರ ಜೊತೆಯಲ್ಲಿ ಮತ್ತೆ ದಾಳಿಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ಮತ್ತೊಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ನಾಳೆ ಶಾಂತಿ ಮಾತುಕತೆ ನಿಗದಿಯಾಗಿದೆ. ಇಸ್ಲಾಮಾಬಾದ್ಗೆ ಇವತ್ತು ರಾತ್ರಿ ಇರಾನ್ನ ನಿಯೋಗ ಹೋಗುತ್ತೆ. ಅಮೆರಿಕದ ನಿಯೋಗವೂ ಕೂಡ ರಾತ್ರಿ ಇಸ್ಲಾಮಾಬಾದ್ಗೆ ಹೋಗುತ್ತೆ. ಪಾಕಿಸ್ತಾನದಲ್ಲಿರುವಂತಹ ಇರಾನ್ ರಾಯಭಾರ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಇರಾನ್ ಪ್ರಸ್ತಾಪಿಸಿದಂತ 10 ಅಂಶಗಳ ಬಗ್ಗೆ ಗಂಭೀರವಾದಂತ ಚರ್ಚೆಯನ್ನ ಮಾಡಲಾಗುತ್ತೆ. ಆ 10 ಕಂಡೀಷನ್ ನಾವು ಫುಲ್ಫಿಲ್ ಮಾಡಬಹುದು ಅಂತ ಹೇಳಿ ಅಮೆರಿಕಾನು ಒಂದು ಭರವಸೆ ಕೊಟ್ಟಂತ ಬೆನ್ನಲ್ಲೇ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿತ್ತು. ಆ ಅಂಶಗಳ ಬಗ್ಗೆನೇ ಪ್ರಸ್ತಾಪ ಮಾಡಲಾಗುತ್ತೆ, ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನು ಅಮೆರಿಕದ ನೇತೃತ್ವವನ್ನ ವಹಿಸಿರೋದು ಉಪಾಧ್ಯಕ್ಷ JD ವ್ಯಾನ್ಸ್. ಕದನ ವಿರಾಮ, ಹಾರ್ಮುಜ್ ಪರಮಾಣು ಬಗ್ಗೆನೂ ಕೂಡ ಪ್ರಮುಖವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಕದನ ವಿರಾಮ ಗೊಂದಲದಲ್ಲೇ ಭಾರತಕ್ಕೆ LPG ಹಡಗು ಬರ್ತಾ ಇದೆ. ಹರ್ಮುಜ್ ಜಲಸಂಧಿಯನ್ನ ದಾಟಿ ಮುಂಬೈಗೆ ಬಂದಿದೆ LPG ಹೊತ್ತಂತ ಹಡಗು. ಭಾರತದ ಧ್ವಜ ಹೊತ್ತಂತ ಗ್ರೀನ್ ಆಶಾ ಅನ್ನೋ ಹಡಗು ಆಗಮಿಸಿದೆ. 15,400 ಮೆಟ್ರಿಕ್ ಟನ್ LPGಯನ್ನ ಹೊತ್ತು ತಂದಿದೆ ಈ ಗ್ರೀನ್ ಆಶಾ ಹಡಗು. ಮುಂಬೈ JNPAಗೆ ಆಗಮಿಸಿದೆ ಈ ಗ್ರೀನ್ ಆಶಾ ಹಡಗು. ಕದನ ವಿರಾಮದ ಬೆನ್ನಲ್ಲೇ ಈಗ ಭಾರತದಲ್ಲಿ ಆತಂಕ ಇದ್ದಿದ್ದು LPG ಅಭಾವ, ಇನ್ನೊಂದ್ಸತಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ. ಒಟ್ಟಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯುದ್ಧ ಆರಂಭ ಆದಾಗಿನಿಂದ ಎಲ್ಲದರ ಮೇಲೂ ಕೂಡ ಬೀಳ್ತಾ ಇತ್ತು. ಈಗ LPG ಮುಂಬೈಗೆ ಬಂದಿದೆ. 15,400 ಮೆಟ್ರಿಕ್ ಟನ್ LPG ಹೊತ್ತಂತ ಹಡಗು. ಕದನ ವಿರಾಮದ ಗೊಂದಲ ಅಂತೂ ಮುಂದುವರೆದಿದೆ. ಸಂಘರ್ಷ ನಿಲ್ತಾ ಇಲ್ಲ, ಅದು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಇವತ್ತೇನಾಗುತ್ತೆ, ನಾಳೆ ಏನಾಗುತ್ತೆ ಅನ್ನೋ ಆತಂಕದ ಮಧ್ಯದಲ್ಲೇ ಈಗ ಮುಂಬೈಗೆ ಬಂದಿದೆ ಗ್ರೀನ್ ಆಶಾ ಅನ್ನೋ ಹಡಗು. ಅದರಲ್ಲಿ 15,400 ಮೆಟ್ರಿಕ್ ಟನ್ LPGಯನ್ನ ಹೊತ್ತು ತರಲಾಗಿದೆ.